ಒಂದ್ಸಾರಿ 4 ಜನ ಸ್ನೇಹಿತರು ಕಾಡಿನೊಳಗಿರೋ ನಿಗೂಢ ಪ್ರದೇಶದೊಳಗ ಕ್ಯಾಂಪ್ ಮಾಡೋದಕ್ಕಂತ ಹೋಗಿರ್ತಾರೋ ಆ ನಿಗೂಢ ಪ್ರದೇಶದ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಕತೆ 4 ಜನ ಆ ಒಂದು ಕಾಡಿಗೆ ಎಂಟರ್ ಆದ್ರಲ್ಲ, ಅದಕ್ಕಿಂತ ಮೊದಲೇಕಿಂತನ ಪ್ರಾರಂಭವಾಗಿರ್ತೈತಿ. ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಈಗ ರಾಜ ಮಹಾರಾಜರ ಒಂದು ಸಾಮ್ರಾಜ್ಯಗಳು ಇರ್ತಿದ್ವಲ್ಲ, ಆ ಸಾಮ್ರಾಜ್ಯಗಳಿರುವಂತ ಒಂದು ಸಮಯದೊಳಗನ ಈ ಒಂದು ನರಭಕ್ಷಕರ ಒಂದ್ಸಾರಿ ಆ ನರಭಕ್ಷಕರಿರುವಂತ ಒಂದು ಕಾಡಿನ ಸಾಮ್ರಾಜ್ಯದ ರಾಜ ಇರ್ತಾನಲ್ಲ, ಆ ರಾಜ ಏನ್ ಮಾಡ್ತಾನೋ, ಶಿಕಾರಿ ಮಾಡೋದಕ್ಕಂತಂದ, ಬೇಟೆ ಆಡೋದಕ್ಕಂತಂದ ಕಾಡಿಗೆ ಬರ್ತಾನ. ಒಬ್ನ ಬರೋದ್ರ ಬದಲು ತನ್ನ ಮಗಳನ್ನ ಕರ್ಕೊಂಡ್ ಬಂದಿರ್ತಾನ. ಅವ್ರು ಹೋಗಿರುವಂತ ಒಂದು ಪ್ರದೇಶದೊಳಗ ನರಭಕ್ಷಕ ಜನ, ಕ್ಯಾನಿಬಲ್ ಜನ ಆಧಾರ ಅನ್ನೋದನ್ನ, ಬುಡಕಟ್ಟು ಜನ ಆಧಾರ ಅನ್ನೋದು ಅವ್ನು ಗೊತ್ತಿರಂಗಿಲ್ಲ. ಹಂಗಾಗಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾನ ಆ ಒಂದು ಕಾಡಿಗೆ ಬೇಟೆ ಆಡೋದಕ್ಕಂತಂದ. ರಾಜ ಒಂದು ಹುಲಿಯನ್ನ ಬೆನ್ನಟ್ಟಿ ಹೋಗ್ತಿರ್ತಾನ ಒಳಗಡೆ. ಹೋಗುವಾಗ ಕಾಡಿನೊಳಗೆ ಹೋಗುವಾಗ ಮಗಳೇನಾಗ್ತಾಳು, ಹಿಂಸಾಗ್ಬಿಡ್ತಾಳ, ಕಳ್ಕೊಂಡ್ಬಿಡ್ತಾಳ ರಾಜನ ಕಡೆಯಿಂದ. ರಾಜ ಕಾಡಿನೊಳಗ ಬೇಟೆ ಆಡ್ಕೊಂಡ ಹುಲಿಯನ್ನು ಕೊಂದು ತೊಗೊಂಬರ್ತಾನು. ಕೊಂದು ತೊಗೊಂಬಂದು ನೋಡೋ ಸಮಯದೊಳಗ, ಮಗಳನ್ನ ಹುಡುಕಾಡೋ ಸಮಯದೊಳಗ ಮಗಳು ಸಿಗಂಗಿಲ್ಲ. ಮಗಳನ್ನ ಹಾಕೊಂಡಿರುವಂತ ಒಂದು ವೇಲ್ ಸಿಗ್ತೈತಿ, ಒಂದು ದುಪಟ್ಟ ಸಿಗ್ತೈತಿ. ಆ ದುಪಟ್ಟವನ್ನ ನೋಡಿದಾಗ ಆ ದುಪಟ್ಟ ಒಳಗ ರಕ್ತದ ಕಲಿಗಳು ಕಾಣ್ತಾವ ರಾಜ. ಆ ರಕ್ತದ ಕಲಿಗಳನ್ನ ನೋಡಿದ ಮ್ಯಾಗ ರಾಜ ನೆನಪಾಗ್ತೈತಿ, ನರಭಕ್ಷಕರ ಬುಡಕಟ್ಟು ಜನಾಂಗಕ್ಕೆ ತನ್ನ ಮಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಾನವ ಅನ್ನೋದ ಅವಂಗ ಅವಾಗ ನೆನಪಾಗ್ತೈತಿ. ನೆನಪಾದ ಕೂಡ ತನ್ನ ಮಗಳನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕಲ್ಲ ರಾಜ. ಅದಕ್ಕೋಸ್ಕರ ರಾಜ ಏನ್ ಮಾಡ್ತಾನಂತಂದ್ರ ತನ್ನ ಮನೆಗೆ, ಅಂದ್ರ ಅರಮನೆಗೆ ಓಡ್ತಾನ. ಅರಮನೆಗೆ ಓಡಿ ಅಲ್ಲಿಂದ ಸುಮಾರು 5 ಲಕ್ಷ ಜನ ಸೈನಿಕರನ್ನ, ರಾಜ ಅಂದ್ರೆ ದೊಡ್ಡ ಸಾಮ್ರಾಜ್ಯ ಇರ್ತದೆ ರಾಜ ಅಂದ್ರೆ, ಆ ರಾಜನ ಸಾಮ್ರಾಜ್ಯದೊಳಗಿರುವಂತ ಒಂದು 5 ಲಕ್ಷ ಜನ ಸೈನಿಕರನ್ನ ತಗೊಂಡ ಮನುಷ್ಯರ ಮಾಂಸವನ್ನು ತಿನ್ನುವಂತ ಒಂದು ಬುಡಕಟ್ಟು ಜನಾಂಗಕ್ಕೆ ಕರ್ಕೊಂಡ್ಬರ್ತಾನೆ. ಎದಕ್ಕಂತಂದ್ರೆ ತನ್ನ ಮಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಆದ್ರ ಆ ರಾಜ ಗೊತ್ತಿರಂಗಿಲ್ಲ, ತನ್ನ ಮಗಳ ಇದುವರೆಗೂ ಕೂಡ ಆ ಬುಡಕಟ್ಟು ಜನಾಂಗದವ್ರು ತಿಂದಿಲ್ಲ. ಆ ನರಭಕ್ಷಕ ಜನಾಂಗದ ಕಡೆಗೆ ಹೋಗುವಂತ ಸಂದರ್ಭದೊಳಗ ಆ ಸೈನಿಕರಿಗೆ ತಮ್ಮ ಯುವರಾಣಿಯ ಒಂದು ಚಪ್ಪಲಿ, ಚೈನು, ಆಮೇಲೆ ಓಲೆ, ಸರ, ನಕ್ಲೇಸ್ ಎಲ್ಲ ಸಿಗ್ತಾವ. ಅವು ಕೂಡ ರಕ್ತದಿಂದ ಕೂಡ್ಬಿಟ್ಟಿರ್ತಾವ. ಇಬ್ರು ರಾಜ ಮತ್ತ ಯುವರಾಣಿ ಇಬ್ರು ಕೂಡ ಎದಕ್ ಬಂದಿರ್ತಾರೋ, ಬೇಟೆ ಆಡೋದಕ್ಕಂತ ಬಂದಿರ್ತಾರ. ಇಬ್ಬರ ಕಡೆನೂ ಅಸ್ತ್ರಗಳಿರ್ತಾವು. ಆ ಅಸ್ತ್ರ ಶಸ್ತ್ರಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಬೇಟೆ ಆಡಿರ್ತಾರ. ರಾಜಾಗ ಮಗಳು ಸಿಗ್ಲಾರ್ದಕ್ಕ ಕರ್ಕೊಂಡ್ ಬಂದಿರ್ತಾನ 5 ಲಕ್ಷ ಜನ ಸೈನಿಕರನ್ನ. ಸೈನಿಕರ ಕಡೆಯಿಂದ ಏನ್ ಸಿಗ್ತೈತಿ, ಆ ಒಂದಿಷ್ಟು ಓಲೆಗಳು, ಆಭರಣಗಳು ಸಿಗ್ತಾವ ರಾಜ. ಸಿಕ್ಕಾಗ ರಾಜ ಏನ್ ಮಾಡ್ತಾನೋ, ತನ್ನ ಮಗಳು ಸತ್ತ ಬಿಟ್ಲಪ್ಪ ಅಂತಂದು ಹೆದರಿ ಆ ಒಂದು ಬುಡಕಟ್ಟು ಜನಾಂಗವನ್ನ ಸಾಯಿಸ್ಬೇಕಿನ್ನ. ಆ ಸತ್ತಿರುವಂತ ಆಕ್ರೋಶಕ್ಕ, ಆ ಆಕ್ರೋಶದ ಒಂದು ಜ್ವಾಲೆಯ ಒಳಗೆ ಉರಿತಿರ್ತಾನ ರಾಜ. ಉರಿಯೋ ಸಂದರ್ಭದೊಳಗ ಅವನಿಗೆ ಗೊತ್ತಿರ್ಲಾರ್ದಂಗ ಅವನು ಒಂದು ಆದೇಶವನ್ನು ಕೊಟ್ಟು ಬಿಡ್ತಾನ, ಆ ಬುಡಕಟ್ಟು ಜನಾಂಗದವನ್ನ ಸರ್ವನಾಶ ಮಾಡ್ಬೇಡಿ.